ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದಿಲೀಪ್ ಅಂತ. ನಿಮಗೆ ಗೊತ್ತಿರಬೇಕು, ಜಸ್ಟ್ ಮೇಕಿಂಗ್ ಚಿತ್ರದುರ್ಗದಲ್ಲಿ ನಾನು ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಯಾವ್ದಪ್ಪ ಅಂತಂದ್ರೆ, ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿ ಇದ್ದೀನಿ ನಾನು. ನಿಮಗೆ ಯಾಕೆ ಇದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀನಿ ಅಂತಂದ್ರೆ, ಈ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅರಣ್ಯ ಪ್ರದೇಶದಲ್ಲಿ. ಮತ್ತೆ ಇನ್ನೊಂದೇನಂತಂದ್ರೆ, ಅಲ್ಲಿ ನೋಡಿ, ಅಲ್ಲಿ ಫ್ಯಾನ್ ಇದೆ, ಅಲ್ಲಿ ವಿಂಡ್ ಫ್ಯಾನು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದಿಲೀಪ್ ಅಂತ. ಜಸ್ಟ್ ಮೇಕಿಂಗ್ ಚಿತ್ರದುರ್ಗದಲ್ಲಿ ಏನು ನಮ್ದು ಚಾನಲ್ ಇದೆಯೋ ಅದರಲ್ಲಿ ನೀವು ನೋಡಿರ್ಬೋದು, ಸಾಕಷ್ಟು ನಾನು ವಿಡಿಯೋಗಳು ಮಾಡಿರೋದು. ನಾನು ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತಂದ್ರೆ, ಜೋಗಿಮಟ್ಟಿ ಅರಣ್ಯ ಪ್ರದೇಶಕ್ಕೆ ಬಂದಿದ್ದೀನಿ. ಏನಪ್ಪಾ ಜೋಗಿಮಟ್ಟಿ ಅರಣ್ಯ ಪ್ರದೇಶಕ್ಕೆ ನಾನು ಯಾಕೆ ಬಂದೀನಿ ಇವತ್ತು ಅಂತಂದ್ರೆ, ಎಷ್ಟೋ ಜನರಿಗೆ ಅಂದ್ರೆ ಹೊರಗಿನ ಜನರಿಗೆ ಮಾಹಿತಿ ಕೊಡಕ್ಕೆ ಅಂತ ಬಂದಿದ್ದೀನಿ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೊಂಥರ ಹಿಲ್ ಸ್ಟೇಷನ್ ಇದ್ದಂಗೆ. ಅಂದ್ರೆ ಚಿತ್ರದುರ್ಗ ಸೆಮಿ ಮಲ್ನಾಡ್ ಟೈಪ್ ಇದು ಬರುತ್ತೆ. ಆಕ್ಚುಲಿ ಬಯಲುಸೀಮೆ ಅಂತ ಏನ್ ಕರೀತಾರೋ ಅದಕ್ಕೆ ಬಯಲುಸೀಮೆ ಪ್ಲಸ್ ಇಲ್ಲಿ ವಿತ್ ಹಿಲ್ ಸ್ಟೇಷನ್ ಟೈಪ್ ಇದೆ. ಮತ್ತೆ ಇಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ, ಮತ್ತೆ ಕಾಡು ಪ್ರಾಣಿಗಳು ಸಾಕಷ್ಟಿದಾವೆ ಇಲ್ಲಿ. ಒಂಥರ ಸೇಮ್ ಇದು ಒಂಥರ ಮಲ್ನಾಡ್ ನೋಡ್ದಂಗೆ ಆಗುತ್ತೆ ಇಲ್ಲಿ ಬಂದ್ರೆ. ತುಂಬಾನೇ ಎತ್ತರವಾದ ಪ್ರದೇಶದಲ್ಲಿ ಇರೋದಿದು. ಸಾಕಷ್ಟು ಇಲ್ಲಿ ವಿಂಡ್ ಫ್ಯಾನ್ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಇಲ್ಲಿ ಉತ್ಪತ್ತಿ ಸಮೇತನೂ ಆಗುತ್ತೆ. ಜೋಗಿಮಟ್ಟಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಮುಂದೆ ಸಾಕಷ್ಟು ಇದೆ ಇಲ್ಲಿ ನೋಡೋದು, ಬನ್ನಿ ಹೋಗೋಣ. ಹೋಗ್ತಾ ನೋಡಿ, ತುಂಬಾ ಎತ್ತರವಾದ ಪ್ರದೇಶಕ್ಕೆ ಹೋಗ್ತಾ ಇದೀವಿ. ನೋಡಿ, ಅಲ್ಲಿ ಕಾಡನ್ನು ಬೆಂಕಿಯಿಂದ ರಕ್ಷಿಸಿ ಅಂತಾನು ಬೋರ್ಡ್ ಇದೆ. ಮತ್ತೆ ಸಾಕಷ್ಟು ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ಇದೆ. ನೋಡಿ, ಅಲ್ಲಿ ಬೋರ್ಡ್ ಸಮೇತನ ಹಾಕಿದ್ದಾರೆ. ಹಿಂಗೆ ಅರಣ್ಯ ಪ್ರದೇಶ ಹೆಂಗ್ ಕಾಣುತ್ತೆ ನೋಡ್ರಿ, ಎಷ್ಟು ತುಂಬಾ ಸೌಂದರ್ಯವಾಗಿ, ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡ್ರಿ. ಆ ಕಡೆ ಬಂದ್ರೆ ಕೋಟೆ, ಈ ಕಡೆ ಬಂದ್ರೆ ಎಲ್ಲ ಎಷ್ಟು ಅರಣ್ಯ ಪ್ರದೇಶ ನೋಡಿ. ಈ ಕಡೆನೂ ನೋಡಿ ಹೆಂಗೆ ಇದೆ. ಈ ಕಡೆ ಸೈಡ್ ಸಮೇತನೇ ಹೋಗ್ತಾ ಈ ತೆಂಗಿದೆ ನೋಡಿ. ನೋಡಿ ಪ್ರೇಕ್ಷಕರೇ, ಶ್ರೀ ಜೋಗಿ ಸಿದ್ದೇಶ್ವರ ಗದ್ದಿಗೆಗೆ ಸುಸ್ವಾಗತ ಅಂತ ಇಲ್ಲಿದೆ ನೋಡ್ರಿ. ಹಿಂಗೆ ಹೋಗೋದು ಶ್ರೀ ಜೋಗಿ ಸಿದ್ದೇಶ್ವರ ಗದ್ದಿಗೆಗೆ. ಇದು ಹೋಗ್ತಾ ತುಂಬಾ ಪೀಕಿಗೆ ಹೋಗ್ತೀವಿ. ಇದೇ ಪೀಕ್. ಬನ್ನಿ ಹೋಗೋಣ ಒಳಗೆ. ಯಾವ ತರ ಇದೆ ಪೀಕ್, ಎಷ್ಟು ಹೈಟ್ ಇದೆ ಅಂತ ನೋಡೋಣ. ಇನ್ನೂ ಅಲ್ಲಿ ಮುಂದೋದ್ರೆ ತುಂಬಾ ಇನ್ನೂ ಸುಂದರವಾಗಿ, ಇನ್ನೂ ಚೆನ್ನಾಗೇ ಕಾಣುತ್ತೆ. ಬನ್ನಿ ಹೋಗೋಣ. ನೋಡಿ ಪ್ರೇಕ್ಷಕರೇ, ಇದೇ ಹೋಗೋದಾರಿ ನೋಡ್ರಿ. ಹೋಗ್ತಾ ಎಷ್ಟು ಹೈಟ್ ಹೋಗ್ತೀನಿ. ಬನ್ನಿ ಹೋಗೋಣ. ಎಂಟ್ರೆನ್ಸ್ ನೋಡಿರಲ್ಲ, ಜೋಗಿಮಟ್ಟಿ ಗವಿ ಸಿದ್ದೇಶ್ವರ ಅದೇನು ಆರ್ಚ್ ಇದೆಯೋ ಅದೇ ಈ ದೇವಸ್ಥಾನ ನೋಡ್ರಿ. ಶ್ರೀ ಜೋಗಿ ಸಿದ್ದೇಶ್ವರ ಗದ್ದಿಗೆ ಇದೇ ದೇವಸ್ಥಾನ ನೋಡಿ ವೀಕ್ಷಕರೇ. ಒಬ್ರದ್ದು ಪವಾಡ ಪುರುಷದೇನ ಗದಿಗೆ ಅಂತಾರೆ ನೋಡಿ. ಈಗ ಅದೇ ವ್ಯೂ ಪಾಯಿಂಟ್ ಹೈಟ್ ಅಲ್ಲಿ ಹತ್ತಿದಾರಲ್ಲ, ಅದೇ ನೋಡಿ ವ್ಯೂ ಪಾಯಿಂಟ್. ಅಲ್ಲಿಂದ ಪೂರ್ತಿ ಸರೌಂಡಿಂಗ್ ಎಲ್ಲ ಕಾಣುತ್ತೆ ನಿಮಗೆ. ಅದೇ ಶ್ರೀ ಜೋಗಿ ಸಿದ್ದೇಶ್ವರ ಗದ್ದಿಗೆ ಅಂತ ಯಾರ ಪವಾಡ ಪುರುಷರು ಅಂತ ಅಂತಾರೆ. ಅದೇ ಇದು ಹಿಂದಿನ ಕಾಲದಾಗೆ ಪುಣ್ಯ ಇದು ಪವಾಡ ಪುರುಷರು ಇಲ್ಲಿ ಬಂದು ಹೋಗಿರ್ತಾರಲ್ಲ,
ಅದ್ರದ್ದು ಅವ್ರದ್ದು ಗದ್ದಿಗೆಯಲ್ಲಿ ಮಾಡಿರ್ತಾರೆ. ಅಂದ್ರೆ ದೈವನ ದಿನ ಆಗಿರ್ತಾರಲ್ಲ, ತಪಸ್ ಮಾಡಿರ್ತಾರೆ. ಹಂಗಾಗಿ ಇಲ್ಲಿ ಏನೋ ಒಂದು ಪವಾಡ ಮಾಡಿರ್ತಾರಲ್ಲ, ಹಂಗಾಗಿ ಅವರು ದೈವ ದಿನ ಆದ ದಿನಗಳಲ್ಲಿ ಇಲ್ಲಿ ಗದ್ದಿಗೆ ಅಂತ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇದೆ ನೋಡಿ ಸ್ನೇಹಿತರೆ, ಇವರೇ ಪವಾಡ ಪುರುಷರು. ಇದೇ ಗದ್ದಿಗೆ ಅವ್ರದ್ದು. ಸ್ನೇಹಿತರೆ, ಇಲ್ಲಿ ಬಂದ್ಮೇಲೆ ಎಷ್ಟು ಯಾವ ತರ ಫೀಲ್ ಆಗ್ತೈತೆ ಅಂತಂದ್ರೆ, ತುಂಬಾ ಏನೇ ಸ್ಟ್ರೆಸ್ ಇದ್ರು ಸಮೇತನು ಇಲ್ಲಿ ಹೋಗುತ್ತೆ. ನೋಡಿ ಎಷ್ಟು ಪೀಕ್ ಆಗಿದೀವಿ ಅಂತಂದ್ರೆ, ಪೂರ್ತಿ ಸುತ್ತ ಕಾಡು, ಎಲ್ಲಾ ತರದ ಸಸ್ಯಗಳು, ಎಲ್ಲಾ ತರ ಮರಗಳು, ಎಲ್ಲಾ ತರ ಇದೆ. ಮತ್ತೆ ನೋಡಿ ಅಲ್ಲಿ ವ್ಯೂ ಪಾಯಿಂಟಿಗೆ ಹೋದ್ರೆ ಅಲ್ಲಿ ಪೂರ್ತಿ ಸಮೇತನು ನಿಮಗೆ ಜೋಗಿಮಟ್ಟಿ ಪೂರ್ತಿ ಅಂದ್ರೆ ಇಡೀ ದುರ್ಗ, ಮತ್ತೆ ಎಷ್ಟು ಅಂತ ಹೇಳಿದ್ನಲ್ಲ ನಾನು, ಅಲ್ಲಿ ವಿಂಡ್ ಮಿಲ್ಲು ಎಲ್ಲ ಹೇಳಿದ್ನಲ್ಲ, ಅದೆಲ್ಲ ಪೂರ್ತಿ ನಿಮಗೆ ಕಾಣುತ್ತೆ. ಅಲ್ಲಿ ವ್ಯೂ ಪಾಯಿಂಟಿಗೆ ಹೋದ್ರೆ ಬನ್ನಿ, ವ್ಯೂ ಪಾಯಿಂಟಿಗೆ ಹೋಗೋಣ. ನನಗಂತೂ ಇಲ್ಲಿ ಬಂದ್ಮೇಲಂತೂ ತುಂಬಾನೇ ಸಂತೋಷ ಆಗ್ತೈತೆ. ನಾನೆಲ್ಲರಿಗೂ ಏನ್ ಹೇಳೋದು ಅಂತಂದ್ರೆ, ಒಂದ್ಸತಿ ಟೈಮ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ವಾತಾವರಣ ಏನ್ ಅನ್ನೋದು ಗೊತ್ತಾಗುತ್ತೆ. ತುಂಬಾನೇ ರಮಣೀಯವಾಗಿ ಇದೆ ಇಲ್ಲಿರೋ ವಾತಾವರಣ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಸಮೇತನು ಇಲ್ಲಿ ಬಂದು ಸಂತೋಷನ ಮತ್ತೆ ಇಲ್ಲಿರೋ ಪ್ರಕೃತಿ ಸೌಂದರ್ಯನ ಅನುಭವಿಸಿ. ನಾನು ಇಷ್ಟ ಹೇಳಿ ನಾನು ಅಲ್ಲಿ ಮುಂದೆ ಪೀಕ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಈ ತರ ನಾನು ಪೀಕ್ ಪಾಯಿಂಟ್ ಅನ್ನಲ್ಲ, ಇದೇ ನೋಡಿ ಪೀಕ್ ಪಾಯಿಂಟ್. ಪೂರ್ತಿ ಹೆಂಗೆ ಇದೆ, ಎಷ್ಟು ಮೇಲಿದ್ವಿ ನಾವು ನೋಡಿ. ನೋಡಿ ಸ್ನೇಹಿತರೆ, ಇದೇ ಪೂರ್ತಿ ದುರ್ಗ. ಅಲ್ಲಿ ವಿಂಡ್ ಮಿಲ್, ಫ್ಯಾನ್ ಅನ್ನಲ್ಲ ಅದು. ಮತ್ತೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಸ್ನೋ ಹೆಂಗ್ ಕಾಣ್ತಿದೆ ನೋಡಿ. ಟೆಕ್ನಾಲಜಿಯ ಕಿಸೆಯಲ್ಲಿ ಕತ್ತ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರಾರು. ಓಡಾಡಿದೆ ಈ ಭೂಪಟ, ಹಾರಾಟವೇ ನಮ್ಮ ಹಠ. ಗಾಳಿಪಟ,
ಇದೆಯೋ